ನಮಸ್ಕಾರ, ಮತ್ತೊಂದು ದಿನದ ವಿಡಿಯೋಗೆ ಸ್ವಾಗತ. ಇವತ್ತು ಜಾತ್ರೆ 3ನೇ ದಿನ, ಅಂದರೆ ನಿನ್ನೆ ಒಂದಿನ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಇವತ್ತೇ ಅಂದರೆ ಇವತ್ತು ಯಾವ ವಾರಪ್ಪ? ಇವತ್ತು ಬುಧವಾರ, ಅಂದರೆ 2ನೇ ದಿನ ಲೆಕ್ಕದಂತೆ. ಜಾತ್ರೆ ಸ್ಟಾರ್ಟ್ ಆಗಿ ನಿನ್ನೆ ಮಧ್ಯಾಹ್ನದಿಂದ, ಅಂದರೆ ಹಣ್ಣಕಾಯಿ ಎಲ್ಲ ನಿನ್ನೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗಿದೆ. ಈಗ ಇನ್ನೂ ಜನ ಇಲ್ಲ, ಈಗ ಬೆಳಗ್ಗೆ ಬಂದಿದ್ದಲ್ಲ, ಈಗ ಸಂಜೆ ಹೊತ್ತಿಗೆ ಜನ ಇಲ್ಲಿ. ಈಗ ನೋಡಿದ್ರಲ್ಲ ನೀವು ಇವತ್ತಿನ ಅಲಂಕಾರ ಎಲ್ಲ ಹೆಂಗದೆ ಅಂತ. ಅಂದರೆ ಇವಾಗ ಇನ್ನು ಸ್ವಲ್ಪ ಹೊತ್ತಲ್ಲಿ ಜನ ಬರ್ತಾ ಇದ್ದಂಗೆ ಹಣ್ಣಕಾಯಿ ಎಲ್ಲ ಸ್ಟಾರ್ಟ್ ಆಗ್ತದೆ. ನಿನ್ನೆ ಈ ಸಂಕೀರ್ತನೆ ಕಾರ್ಯಕ್ರಮ ಇತ್ತು ನಾರಾಯಣದಾಸ್ ಇವರಿಂದ. ಈಗ ಮುಂದೆ ಇವತ್ತಿನ ಕಾರ್ಯಕ್ರಮ ಏನು ಅಂತ ನೋಡೋಣ ಬನ್ನಿ. ಇವತ್ತು 5ನೇ ತಾರೀಕು 6 ಗಂಟೆಯಿಂದ ಭಜನಾ ಕಾರ್ಯಕ್ರಮ ಉಂಟು, ಹಾಗೆ 8 ಗಂಟೆಯಿಂದ ಭರತನಾಟ್ಯ, 2 ಕಾರ್ಯಕ್ರಮ ನಮ್ಮ ಇದೇ ರಂಗಮಂದಿರದಲ್ಲಿ ನಡೀಲಿಕ್ಕುಂಟು. ಎಲ್ಲರೂ ಬರಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮತ್ತೆ ಫುಲ್ಲು ವಿಡಿಯೋ ಮಾಡುವ ಅಂತ ಹೇಳ್ತಾ ಇವತ್ತೇ ಈಗ ಆಫೀಸಿಗೆ ಹೋಗ್ಬೇಕು, ನನಗೆ ಲೇಟ್ ಆಯಿತು. ಬನ್ನಿ. ಬರ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದೇವೆ ನಾವು. ಕಡೆಗೆ ನಿನ್ನೆವರೆಗೆ ನಿಮ್ಗೆ ಟೊಪ್ಪಿ ಇಲ್ಲಾಗಿತ್ತು, ಇವತ್ತು ಯಾರು ಟೊಪ್ಪಿ ಹಾಕ್ಬಿಟ್ರು ನಿಮಗೆ? ಅಂದರೆ ಅದು ವಾರ ಚೇಂಜ್ ಆಗ್ತದೆ. ನಿನ್ನೆ ಮಂಗಳವಾರ ಆಗಿತ್ತು, ಅದಕ್ಕೆ ಯಾವುದೂ ಇಲ್ಲ ಆಗಿತ್ತು. ಇವತ್ತು ಬುಧವಾರ ಆದ್ರಿಂದ ಟೊಪ್ಪಿ ಬಂದಿದೆ. ನಮ್ಮದು ಒಂದೇ ಇಲ್ಲ, ನಮ್ಮದು ಈ ಕಮಿಟಿಯವ್ರು ಮತ್ತೊಂದು 2 ಜನ ಬರೋದು. ಅದು ನಿರೀಕ್ಷೆ ಮಾಡ್ತಾ ಇದ್ದೆ ಎಷ್ಟೊತ್ತಿಗೆ ಬರ್ತದೆ ಯಾಕಂದ್ರೆ. ಮಸಾಲ ಮಂಡಕ್ಕಿ ತಿನ್ನಕ್ಕೆ ಬಂದಿದ್ರು. ಮಸಾಲ ಮಂಡಕ್ಕಿ ಅಲ್ಲ, ಮಸಾಲ ಪುರಿ ಮಾಡಿ ಕೊಡ್ತಾ ಇದ್ರಪ್ಪ. ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಫಸ್ಟ್ ಟೈಮ್ ತಿಂತಾ ಇದ್ದೆ. ಈಗ 3 ದಿನ ಆಯಿತು ಜಾತ್ರೆ ಸ್ಟಾರ್ಟ್ ಆಗಿ. ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟು ತಿನ್ನೋಡುವ ಬನ್ನಿ. ಮಸಾಲ ಪುರಿ ತಿಂದಾಯ್ತು. ಈಗ ಮತ್ತೇನಾದ್ರು ತಿನ್ಲಿಕ್ಕೆ ಸಿಗ್ತದ ನೋಡಬೇಕು. ಏನೇ ನೋಡ್ರಿ, ತಲೆ ಮೇಲೆ ಕೊಳೆ ಬಂದದ ಇವನಿಗೆ. ಇಡೀ ಊರಲ್ಲಿ ಒಬ್ಬನಿಗೆ ತಲೆ ಮೇಲೆ ಕೊಳೆ ಬಂದಿದ್ದು. ಕೇವಲ 20 ರೂಪಾಯಿದಲ್ಲಿ. ಬನ್ನಿ ಸರ್, ಬನ್ನಿ ಸರ್. ಬಲ್ಲರ್ಸ್ಬೇಡ. ಹೆಲಿಕಾಪ್ಟರ್ ಕಾಣ್ತದೆ, ಸ್ಟೇರಿಂಗ್ ಅದೇ ಇದಕ್ಕೆ ನೋಡ್ರಿ. ಈ ಹೆಲಿಕಾಪ್ಟರ್ ಸ್ಟೇರಿಂಗ್ ಇದ್ದಿದ್ದು ಇಲ್ಲೇ ನಾವು ನೋಡಿದ್ದು. ಹೆಲಿಕಾಪ್ಟರ್ ಅಲ್ಲ, ಇದು ವಿಮಾನ ಸ್ಟೇರಿಂಗ್ ಕೊಟ್ಟಾರೆ ಇವರು. ಗೆದ್ದಾಯ್ತು ಈಗ ರಿಂಗ್ ಹಾಕುವ ಆಟದಲ್ಲಿ. 100 ರೂಪಾಯಿದು ಒಂದು, 50 ರೂಪಾಯಿದು ಒಂದು ಸ್ಪ್ರೈಟು, ಒಂದು ದೊಡ್ಡ ಫ್ಯಾಂಟ ಕೊಟ್ಟು ಈಗ ಎಲ್ಲ ಲಾಸ್ ಮಾಡ್ಕೊಂಡು ಒಂದು ಕಲ್ಲಂಗಡಿ ಪೀಸ್ ತಿನ್ನೋಣ ಬಂದಾಗದೆ. ಬನ್ನಿ ತಿನ್ನುವ. ತಿಂತಾವನೆ ನೋಡ್ರಿ, ಬಾಯಿಗಿಂತ ದೊಡ್ಡ ಪೀಸ್ ಕೊಟ್ಟಾರೆ ಇವನಿಗೆ. ಬಾಯಲ್ಲಿ ಹಿಡಿದಿದ್ರು ಆಗ್ತಾ ಇದ್ದ ಅವಳಿಗೆ.